ಮಾಲತಿ ನದಿ ಅಬ್ಬರಕ್ಕೆ ತತ್ತರಿಸಿದ ಬೇಗಾರ್ ಗ್ರಾಮದ ಗದ್ದೆ ತೋಟಗಳಿಗೆ ನುಗ್ಗಿದ ನೀರು. ಇನ್ನು ಅಲ್ಲಿ ನದಿ ಪಾತ್ರದ ಹೊಲ ಗದ್ದೆ ತೋಟ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಬೇಗಾರ್ ಗ್ರಾಮದ ಗದ್ದೆ ತೋಟಗಳಿಗೆ ನೀರು ನುಗ್ಗಿರುವಂತದ್ದು. ನದಿ ಪಾತ್ರದ ಹೊಲ ಗದ್ದೆ ತೋಟ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಇನ್ನು ತೋಟದಲ್ಲಿ 6 ಅಡಿಯಷ್ಟು ನೀರು ನಿಂತಿರುವಂತದ್ದು. ಈಗಾಗಲೇ ಮಾಲತಿ ಹಳ್ಳದ ಅಬ್ಬರಕ್ಕೆ ಕೊಚ್ಚಿ ಹೋದ ಭತ್ತದ ಸಸಿಗಳು ತೋಟಗಳ ಮಧ್ಯದಲ್ಲೇ ರಭಸವಾಗಿ ನೀರು ಹರಿತಾ ಇದೆ. ಇನ್ನು ಒಂದ್ ಕಡೆ ಈಗಾಗಲೇ ತುಂಗಾ ಉಪನದಿ ಮಾಲತಿ ಹಳ್ಳದ ಅಬ್ಬರ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಶೃಂಗೇರಿ ತಾಲೂಕಿನ ಬೇಗಾರ್ ಗ್ರಾಮದಲ್ಲಿ ಮಳೆ ಅವಾಂತರ ಸೃಷ್ಟಿಯಾಗಿದೆ. ಬೇಗಾರ್ ಗ್ರಾಮದಲ್ಲಿ ಪ್ರವಾಹದ ಆತಂಕ ಕೂಡ ಶುರುವಾಗಿರುವಂತದ್ದು. ಈಗಾಗಲೇ ಮಾಲತಿ ನದಿ ಅಬ್ಬರಕ್ಕೆ ಇಡೀ ಬೇಗಾರ್ ಗ್ರಾಮವೇ ತತ್ತರಿಸಿ ಹೋಗಿರುವಂತದ್ದು. ಮಾಲತಿ ಹಳ್ಳದ ಅಬ್ಬರಕ್ಕೆ ಕೊಚ್ಚಿ ಹೋದ ಭತ್ತದ ಸಸಿಗಳು. ಇನ್ನು ಅಲ್ಲಿನ ರೈತರ ಪರಿಸ್ಥಿತಿಯೂ ಕೂಡ ಈಗ ಹೇಳತೀರದ್ದಾಗಿರುವಂಥದ್ದು. ಅಲ್ಲಿನ ಗದ್ದೆ ತೋಟಗಳಿಗೆ, ಭತ್ತದ ತೋಟಗಳಿಗೆ ಈಗಾಗಲೇ ಮಳೆಯಿಂದಾಗಿ ಅಲ್ಲಿನ ಅವಾಂತರವೇ ಸೃಷ್ಟಿಯಾಗಿದೆ. ಇನ್ನು ಆ ಗದ್ದೆ ತೋಟ ಎಲ್ಲವೂ ಕೂಡ ಮುಳುಗಡೆ ಆಗಿರುವಂಥದ್ದು. ಚಿಕ್ಕಮಗಳೂರಿನ ಬೇಗಾರ್ ಗ್ರಾಮ ನೀವು ಕೂಡ ದೃಶ್ಯಾವಳಿಯಲ್ಲಿ ಒಂದ್ ಕಡೆ ನೋಡ್ತಾ ಇರ್ಬೋದು. ಇಡೀ ತೋಟವೇ ಮಳೆಯಿಂದಾಗಿ ಮುಳುಗಡೆಯಾಗಿದೆ. ಇನ್ನು ಇನ್ನೊಂದು ಕಡೆ ರಸ್ತೆ ಯಾವುದು, ನದಿ ಯಾವುದು ಅನ್ನೋದು ಕೂಡ, ಸೇತುವೆ ಯಾವುದು ಅನ್ನೋದು ಗೊತ್ತಾಗ್ತಾ ಇಲ್ಲ. ಮಾಲತಿ ಹಳ್ಳದ ತೋಟಗಳು ಅನ್ನೋದು ಗೊತ್ತಾಗ್ತಾ ಇದೆ. ತೋಟಗಳ ಮಧ್ಯದಲ್ಲಿಗೆ ರಭಸವಾಗಿ ಮಳೆಯ ನೀರು ಹರಿತಾ ಇದೆ. ತುಂಗಾ ಉಪನದಿ ಮಾಲತಿ ಹಳ್ಳದ ಅಬ್ಬರ ಅನ್ನೋದು